ಇದೇ ಆತ್ಮಗಳು ಪ್ರೇತಾತ್ಮಗಳಾಗೋದು. ಯಾವುದೋ ಜನ್ಮದ ಪ್ರಾರಬ್ಧ ಕರ್ಮ ಈ ಜನ್ಮಕ್ಕೆ ಬಂದಿದೆ ಅಂತ ನೀವು ಹೇಳ್ತಿದ್ದೀರಾ ಅಲ್ವಾ? ನನ್ನ ಪ್ರಶ್ನೆ, ಇಂದಿನ ಜನ್ಮದ ಕರ್ಮಗಳನ್ನು ಯಾಕೆ ನಾವು ಇಂದಿನ ಜನ್ಮದಲ್ಲೇನೆ ತೀರಿಸಲು ಆಗುವುದಿಲ್ಲ? ದೇಹ ಅಷ್ಟು ವರ್ಷ ಬದುಕಬೇಕಲ್ಲ. ಭಗವಂತ ಯಾಕೆ ಈ ಥರ ಕಾನ್ಸೆಪ್ಟ್ ಮಾಡಿದರೆ? ಒಂದೊಂದು ಜನ್ಮ ಒಂದೊಂದು ಥರ ಅಲ್ವಾ? ಸರಿ, ಈಗ ಮನುಷ್ಯ ಮ್ಯಾಕ್ಸಿಮಮ್ ಅಂದರೆ 100 ವರ್ಷ. ಅಷ್ಟರೊಳಗಡೆ ನೀವು ಮುಗಿಸಿದ್ರೆ ನಿಮ್ಮ ಪ್ರಾರಬ್ಧಗಳನ್ನು, ನಿಮ್ಮ ಮುಂದಿನ ಜನ್ಮಕ್ಕೆ ಅದು ಕ್ಯಾರಿ ಓವರ್ ಆಗಲ್ಲ. ಇವಾಗ 100 ವರ್ಷ ಯಾರೂ ಬದುಕಲ್ಲ, ಅದು ಬೇರೆ ವಿಷಯ. ಮ್ಯಾಕ್ಸಿಮಮ್ ಅಂದರೆ ಒಂದು 60 ವರ್ಷ ಇವಾಗ ಬದುಕ್ತಿರೋದು ಅಷ್ಟೇ, ಅದ್ರ ಮೇಲೆ ಬದುಕಲ್ಲ. ಇನ್ನೂ ಕಮ್ಮಿ ಆಗಿರ್ಬೋದೇನೋ, 60 ವರ್ಷನೂ ಬದುಕಲ್ಲ. ಈಗ 60 ವರ್ಷ ಬದುಕ್ತಿದ್ದಂಥ ಮನುಷ್ಯ ಅವನು 60 ವರ್ಷಕ್ಕೆ ಮಾಡುವಂಥ ಕರ್ಮಗಳು ಮಾತ್ರ ಸಾಧ್ಯವಲ್ಲವಾ? ಇಲ್ಲ ಇಲ್ಲ ಇಲ್ಲ, ನೋಡಿ ನಾನು ಹೇಳೋದು ಕೇಳಿಸ್ಕೊಳ್ಳಿ, ಅದು ಮುಗಿಸೋಕ್ಕಾಗಲ್ಲ. ನೋಡಿ, ಪ್ರಾರಬ್ಧ ಕರ್ಮಗಳನ್ನ 60 ವರ್ಷ ಅಷ್ಟೇ ಅವ್ನ ಲೈಫ್ ಸ್ಪ್ಯಾನ್ ಇರೋದು. ಆದರೆ ಅವ್ನ ಪ್ರಾರಬ್ಧ 100 ವರ್ಷಕ್ಕಾಗಿರೋಷ್ಟು ಇದೆ ಅಂತ ಅಂದ್ಕೊಳ್ಳಿ. ಅವ್ನು ಮುಗ್ಸೋಕ್ಕಾಗ್ದಲೇ ಅವ್ನು ಸತ್ತೋದ ಅಂತ ಅಂದ್ಕೊಂಡ್ರೆ ಅವಾಗ ಆ ಆತ್ಮಕ್ಕೆ ಮುಕ್ತಿ ಸಿಗಲ್ಲ, ಮೋಕ್ಷ ಸಿಗಲ್ಲ. ಇದೇ ಆತ್ಮಗಳು ಪ್ರೇತಾತ್ಮಗಳಾಗೋದು.